ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ನಾರಾಯಣ ಋಷಿ ಒಬ್ಬ ಸಾಮಾನ್ಯ ಋಷಿ ಅಲ್ಲ, ಆತನು ದೇವ ಋಷಿ. ಕೇವಲ ಮಾನವ ಋಷಿಗಳೇ ಅವರ ಶಾಪಾನುಗ್ರಹ ಶಕ್ತಿಯಿಂದ ಮನುಷ್ಯನ ಜೀವನವನ್ನೇ ಬದಲಾಯಿಸುವ ಶಕ್ತಿ ಇರುತ್ತದೆ. ಅಂತಹದ್ರಲ್ಲಿ ದೇವ ಮಾನವನಾಗಿರುವ ನಾರಾಯಣನ ಶಕ್ತಿಯನ್ನ ವರ್ಣಿಸಲು ಅಸಾಧ್ಯವಾಗಿರುತ್ತದೆ. ಅಂತ ಶ್ರೇಷ್ಠ ಶಕ್ತಿವಂತನಾಗಿರುತ್ತಾನೆ ನಾರದನು. ರಾಮಾಯಣವನ್ನು ರಚಿಸಿದ ವಾಲ್ಮೀಕಿ ಮಹರ್ಷಿಗೂ ಮಹಾಭಾರತವನ್ನು ಬರೆದ ವ್ಯಾಸ ಮಹರ್ಷಿಗೂ ಕೂಡ ಈ ನಾರದ ಮಹರ್ಷಿಯವರೇ ಗುರುಗಳು. ನಿರಂತರವಾಗಿ ನಾರಾಯಣ ನಾಮವನ್ನ ಸ್ಮರಿಸುತ್ತಾ ತ್ರಿಲೋಕ ಸಂಚಾರ ಮಾಡುವ ಪರಮ ಭಕ್ತನು ಈ ನಾರದನು. ನೆನಪು ಮಾಡಿಕೊಂಡ ತಕ್ಷಣ ವೈಕುಂಠಕ್ಕೂ ಹೋಗುವ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುತ್ತಾನೆ. ಈ ನಾರದ ಮಹರ್ಷಿಯು ತ್ರಿಲೋಕ ಸಂಚಾರಿ ಮತ್ತು ತ್ರಿಲೋಕ ಗುರುವೂ ಕೂಡ. ಆತನು ಸಾಕ್ಷಾತ್ ಭಗವಂತನ ಪ್ರತಿನಿಧಿ. ಎಷ್ಟೋ ಮಂದಿ ಸಾಧಕರಿಗೆ ಭಗವಂತನನ್ನು ಹೇಗೆ ಒಲಿಸಿಕೊಳ್ಳಬೇಕೆಂದು ಉಪದೇಶಿಸುವಂತ ಮಹಾ ಸಾಧಕರು. ನಾರದನು ಬ್ರಹ್ಮಮಾನಸ ಪುತ್ರನೆಂದು, ನಾರಾಯಣ ಭಕ್ತನೆಂದು, ತ್ರಿಲೋಕ ಸಂಚಾರಿ ಎಂದು ನಮ್ಮ ಪುರಾಣಗಳಲ್ಲಿ ತಿಳಿಸಲಾಗಿದೆ. ಹಾಗಿದ್ದರೆ ಮಹಾವಿಷ್ಣು ಎಂದರೆ ಶ್ರೇಷ್ಠ ಭಕ್ತಿಯನ್ನು ಹೊಂದಿದ್ದ ಶ್ರೀ ನಾರದ ಮಹರ್ಷಿಯವರು ಆ ಮಹಾವಿಷ್ಣುವಿಗೆ ಹೇಗೆ ಶಾಪವನ್ನು ನೀಡುತ್ತಾರೆ? ಅದಕ್ಕೆ ಕಾರಣವೇನು? ಯಾವ ಕಾರಣಕ್ಕೋಸ್ಕರ ಶಾಪವನ್ನು ನೀಡುತ್ತಾರೆ? ಏನೆಂದು ಶಾಪವನ್ನು ನೀಡುತ್ತಾರೆ? ಆ ಶಾಪದ ಕಾರಣದಿಂದಲೇ ಶ್ರೀರಾಮನಿಗೆ ಸೀತೆ ದೂರವಾಗುತ್ತಾಳ? ಅಂತಹ ಶಕ್ತಿಯನ್ನು ಹೊಂದಿದ್ದಾರೆ ಈ ನಾರದನು. ಇಂತಹ ಎಷ್ಟೋ ಆಸಕ್ತಿಕರ ಸಂದೇಹಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ನೋಡುತ್ತಿರುವವರಲ್ಲಿ ಶ್ರೀಕೃಷ್ಣನ ಭಕ್ತರು ಯಾರಾದರೂ ಇದ್ದರೆ ತಪ್ಪದೆ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಅನ್ನ ಮಾಡಿ. ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡೋ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ. ದಯವಿಟ್ಟು ಹಾಗೆ ಒಂದು ಲೈಕ್ ಅನ್ನು ನೀಡಿ. ಈ ನಿಮ್ಮ ಒಂದು ಲೈಕ್ ನಮಗೆ ಎಷ್ಟೋ ಸಪೋರ್ಟ್ ಅನ್ನು ನೀಡುತ್ತದೆ. ನಾರಾಯಣನ ಬಗ್ಗೆ ಪ್ರಸ್ತಾವನೆ ಇಲ್ಲದ ಹಿಂದೂ ಪುರಾಣವೇ ಇಲ್ಲ. ಬ್ರಹ್ಮ ಸರಸ್ವತಿ ಪುತ್ರನಾಗಿರುವ ಶ್ರೀ ನಾರದ ಮುನಿಗಳು ತ್ರಿಲೋಕ ಸಂಚಾರಿ, ಸಾಕ್ಷಾತ್ ನಾರಾಯಣನಿಗೆ ಪರಮ ಭಕ್ತನು. ಒಂದು ಸಾರಿ ನಾರದ ಮಹರ್ಷಿಗಳು ಹಿಮಾಲಯದ ಬಳಿ ಒಂದು ಗುಹೆಯಲ್ಲಿ ಕುಳಿತುಕೊಂಡು ತಪಸ್ಸನ್ನ ಮಾಡುತ್ತಿರುತ್ತಾರೆ. ನಾರಾಯಣನ ತಪಸ್ಸಿಗೆ ಲೋಕವೆಲ್ಲ ನಡುಗುವುದಕ್ಕೆ ಶುರು ಮಾಡುತ್ತದೆ. ಆಗ ತಕ್ಷಣ ಇಂದ್ರನ ಮನಸ್ಸಲ್ಲಿ ಭಯವು ಶುರುವಾಗುತ್ತದೆ. ಯಾರಾದರೂ ರಾಕ್ಷಸರು ತಪಸ್ಸನ್ನ ಮಾಡುತ್ತಿರಬಹುದಾ ಎಂದುಕೊಳ್ಳುತ್ತಾನೆ. ಏಕೆಂದರೆ ರಾಕ್ಷಸರು ಬ್ರಹ್ಮ ವಿಷ್ಣು ಮಹೇಶ್ವರಿಗೋಸ್ಕರ ತಪಸ್ಸನ್ನ ಮಾಡುವುದು, ಅವರು ಈ ರಾಕ್ಷಸರಿಗೆ ವರವನ್ನು ನೀಡುವುದು, ಆನಂತರ ಮತ್ತೆ ನನ್ನ ಇಂದ್ರ ಪದವಿಗೆ ಸಂಚಕಾರ ಬರುವುದು, ಇದು ಸರ್ವೇ ಸಾಮಾನ್ಯವಾಗಿರುವುದರಿಂದ ಇಂದ್ರನು ಭಯಭೀತನಾಗುತ್ತಾನೆ. ಈಗ ಯಾವ ರಾಕ್ಷಸರು ಘೋರವಾದ ತಪಸ್ಸನ್ನ ಮಾಡುತ್ತಿದ್ದಾನೆ ಎಂದು ನೋಡಿದ್ರೆ ಅವರು ನಾರದ ಮಹರ್ಷಿಗಳು ಎಂದು ಅರ್ಥವಾಗುತ್ತದೆ. ನಾರದ ಮಹರ್ಷಿಗಳು ನನ್ನ ಇಂದ್ರನ ಪದವಿಗೋಸ್ಕರ ತಪಸ್ಸನ್ನ ಮಾಡುತ್ತಿದ್ದಾರೆ ಎಂದುಕೊಂಡ ಇಂದ್ರನು ಮನ್ಮಥನನ್ನ ನಾರದ ಮಹರ್ಷಿಯವರ ತಪಸ್ಸನ್ನ ಭಂಗಗೊಳಿಸಲು ಕಳಿಸುತ್ತಾನೆ. ಪ್ರತಿ ಸಾರಿಯೂ ರಾಕ್ಷಸರು ಘೋರವಾದ ತಪಸ್ಸನ್ನ ಮಾಡಿ ಇಂದ್ರ ಪದವಿಯನ್ನು ಪಡೆದುಕೊಳ್ಳುವುದು, ಮತ್ತೆ ದೇವತಾ ಅಸುರರ ಮಧ್ಯೆ ಯುದ್ಧ ನಡೆದು ಮತ್ತೆ ತನ್ನ ಸಿಂಹಾಸನವನ್ನ ಇಂದ್ರನು ಹೊಂದುವುದು ಇದು ಸರ್ವೇ ಸಾಮಾನ್ಯವಾಗಿತ್ತು. ಆದ್ದರಿಂದಲೇ ಮುಂಜಾಗ್ರತವಾಗಿ ಇಂದ್ರನು ನಾರದ ಮಹರ್ಷಿಗಳ ತಪಸ್ಸನ್ನ ಭಂಗ ಮಾಡುವುದಕ್ಕೆ ಮನ್ಮಥನನ್ನ ಕಳಿಸುತ್ತಾರೆ. ಮನ್ಮಥನು ಹೋಗಿ ನಾರದ ಮಹರ್ಷಿಗಳ ಮೇಲೆ ಮನ್ಮಥ ಬಾಣವನ್ನ ಪ್ರಯೋಗಿಸುತ್ತಾರೆ. ಆದರೆ ನಾರದ ಮಹರ್ಷಿಗಳು ಯಾವುದೇ ರೀತಿ ಮನಸ್ಸನ್ನ ಚಂಚಲಗೊಳಿಸದೆ ಏಕಾಗ್ರತೆಯಿಂದ ತಪಸ್ಸನ್ನ ಮುಂದುವರಿಸುತ್ತಾರೆ. ಆನಂತರ ನಾರದರು ತನ್ನ ತಪಸ್ಸನ್ನ ಪೂರ್ತಿಗೊಳಿಸಿದ ನಂತರ ಎಷ್ಟೋ ಸಂತೋಷದಿಂದ ತೇಲಾಡುತ್ತಿರುತ್ತಾರೆ. ಏಕೆಂದರೆ ಮನ್ಮಥನ ಬಾಣಕ್ಕೂ ಕೂಡ ನಾನು ಕದಲದೆ ತಪಸ್ಸನ್ನ ಪೂರ್ಣಗೊಳಿಸಿದೆನೆಂದು ಆನಂದ ಪಡುತ್ತಿರುತ್ತಾರೆ. ಆ ಸಂತೋಷವು ಕೊನೆಗೆ ಗರ್ವವಾಗಿ ಬದಲಾಗುತ್ತದೆ. ಮಾಯೆಯನ್ನು ಕೂಡ ಜಯಿಸಿನೆಂಬ ಆನಂದದಿಂದ ತೇಲಾಡುತ್ತಿರುತ್ತಾರೆ. ಆಗ ನಾರದನು ತಕ್ಷಣ ಕೈಲಾಸಕ್ಕೆ ಹೋಗಿ ನಾನು ತುಂಬಾ ಸಂತೋಷದಲ್ಲಿದ್ದೀನಿ ಎಂದು ಹಾಗೂ ಮನ್ಮಥನ ಬಾಣಕ್ಕೂ ಕೂಡ ಅಲ್ಲಾಡದೆ ಏಕಾಗ್ರತೆಯಿಂದ ನನ್ನ ತಪಸ್ಸನ್ನ ಪೂರ್ಣಗೊಳಿಸಿದೆನೆಂದು ಮಹಾಶಿವನಲ್ಲಿ ಹೇಳುತ್ತಾರೆ. ಅದಕ್ಕೆ ಪರಮಶಿವನು ನೀನು ನನ್ನ ಬಳಿ ಹೇಳಿದ್ದೀಯಾ, ಒಳ್ಳೆಯದು, ಆದರೆ ಈ ಮಾತನ್ನ ಯಾರ ಬಳಿ ಕೂಡ ಹೇಳಬೇಡ ಎಂದು ಮಹಾಶಿವನು ನಾರದನ ಬಳಿ ಹೇಳುತ್ತಾರೆ. ಆ ನಂತರ ಶಿವನ ಮಾತನ್ನು ಕೂಡ ಲೆಕ್ಕಿಸಿದ ನಾರದ ಮಹರ್ಷಿಗಳು ತನ್ನ ತಂದೆ ಇರುವ ಸತ್ಯಲೋಕಕ್ಕೆ ಹೋಗಿ ಸತ್ಯಲೋಕದಲ್ಲಿರುವ ತನ್ನ ತಂದೆ ಬ್ರಹ್ಮನ ಬಳಿ ನಡೆದ ವಿಷಯವನ್ನೆಲ್ಲ ಹೇಳುತ್ತಾರೆ. ಆಗ ಬ್ರಹ್ಮದೇವನು ತಪ್ಪು ಮಾಡುತ್ತಿದ್ದೀಯ ನಾರದ, ಒಂದು ಸಾರಿ ಮಹಾಶಿವನು ತಪಸ್ಸನ್ನ ಮಾಡುತ್ತಿರುವಾಗ ಮನ್ಮಥನವರ ತಪಸ್ಸನ್ನ ಭಂಗ ಮಾಡಲೆಂದು ಮನ್ಮಥ ಬಾಣವನ್ನ ಬಿಡುತ್ತಾನೆ. ನಂತರ ಮಹಾಶಿವನು ಕೋಪದಿಂದ ಅವನನ್ನ ಭಸ್ಮ ಮಾಡುತ್ತಾರೆ. ಆನಂತರ ಮತ್ತೆ ಮನ್ಮಥನಿಗೆ ಮರುರೂಪವನ್ನ ನೀಡುತ್ತಾರೆ. ಆ ಕಾರಣದಿಂದಲೇ ನೀನು ತಪಸ್ಸು ಮಾಡುವಾಗ ಮನ್ಮಥನು ಪ್ರಯೋಗಿಸಿದ ಬಾಣ ಯಾವುದೇ ರೀತಿಯ ಕೆಲಸ ಮಾಡಿಲ್ಲ ಎಂದು ಬ್ರಹ್ಮದೇವನು ನಾರದ ಮಹರ್ಷಿಗೆ ಹೇಳುತ್ತಾರೆ. ಅಲ್ಲಿ ಕೂಡ ನಾರದನು ಬ್ರಹ್ಮದೇವನ ಮಾತನ್ನ ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ನಂತರ ವೈಕುಂಠಕ್ಕೆ ಹೋಗಿ ಮಹಾವಿಷ್ಣುವಿನ ಬಳಿ ನಾನು ಮಾಯೆಯನ್ನು ಜಯಿಸನೆಂದು ತುಂಬಾ ಗರ್ವದಿಂದ ಹೇಳುತ್ತಾರೆ. ಮಹಾಶಿವನು ಎಚ್ಚರಿಕೆಯನ್ನು ನೀಡಿದರೂ ಕೂಡ ನಾರದ ಮಹರ್ಷಿಗಳು ಎಲ್ಲರಿಗೂ ಹೇಳುತ್ತಲೇ ಬಂದರು. ಆನಂತರ ನಾರಾಯಣನು ನಾರದನ ಅಹಂಕಾರವನ್ನ ಇನ್ನಷ್ಟು ಉಬ್ಬಿಸುತ್ತಾರೆ. ಯಾರಿಂದಲೂ ಕೂಡ ಸಾಧ್ಯವಾಗದ ಮಾಯೆಯನ್ನು ಜಯಿಸುವುದು ಅದು ನಿನ್ನಿಂದ ಮಾತ್ರ ಸಾಧ್ಯವಾಯಿತು ಎಂದು ಮಹಾವಿಷ್ಣು ನಾರದರಿಗೆ ಹೇಳುತ್ತಾರೆ. ಆನಂತರ ನಾರದರು ಆನಂದದಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ. ಭೂಲೋಕದಲ್ಲಿ ಕಲ್ಯಾಣಿಪುರ ಎಂಬ ಒಂದು ರಾಜ್ಯವಿರುತ್ತದೆ. ಶೀಲಾನಿಧಿ ಎಂಬವನು ಆ ರಾಜ್ಯಕ್ಕೆ ರಾಜನು. ಆತನಿಗೆ ಅಪ್ಸರಿಯ ರೂಪವನ್ನು ಹೊಂದಿರುವ ಸೌಂದರ್ಯವತಿಯಾಗಿರುವ ಪುತ್ರಿಯೊಬ್ಬಳಿರುತ್ತಾಳೆ. ಒಂದು ದಿನ ನಾರದ ಮಹರ್ಷಿಗಳು ಆ ರಾಜ್ಯಕ್ಕೆ ಬರುತ್ತಾರೆ.
ಹೇಳುತ್ತಾರೆ. ಆಗ ರಾಜನು ತನ್ನ ಪುತ್ರಿಯ ಜಾತಕವನ್ನ ನೋಡಲು ನಾರದ ಮಹರ್ಷಿ ಅವರಿಗೆ ಹೇಳುತ್ತಾರೆ. ನಾರದನು ಅವಳ ಜಾತಕವನ್ನು ನೋಡಿದ ತಕ್ಷಣ ಶ್ರೀ ಮಹಾವಿಷ್ಣುವೇ ಅವಳನ್ನ ವಿವಾಹವಾಗುತ್ತಾನೆ ಎಂದು ತಿಳಿಯುತ್ತದೆ. ಆದರೆ ನಾರದನಿಗೆ ಆ ಸೌಂದರ್ಯವತಿ ತುಂಬಾ ಇಷ್ಟವಾಗುತ್ತಾಳೆ. ಆಗ ನಾರದನು ಆಕೆಯನ್ನ ವಿವಾಹವಾಗಬೇಕೆಂದುಕೊಳ್ಳುತ್ತಾರೆ. ಆಗ ನಾರದರು ರಾಜನ ಬಳಿ ನಿಮ್ಮ ಮಗಳ ಜಾತಕ ತುಂಬಾ ಚೆನ್ನಾಗಿದೆ ಎಂದಾಗ ರಾಜನು ಪುತ್ರಿಯ ಸ್ವಯಂವರವನ್ನ ನಾಳೆಯೇ ಎಂದು ನಿರ್ಣಯಿಸುತ್ತಾನೆ. ಆ ನಂತರ ತಕ್ಷಣ ನಾರದನು ವೈಕುಂಠಕ್ಕೆ ಬರುತ್ತಾರೆ. ಆಗ ಮಹಾವಿಷ್ಣುವಿನ ಬಳಿ ಬಂದ ನಾರದನು, ಸ್ವಾಮಿ, ನಾನು ಭೂಲೋಕದಲ್ಲಿ ಒಂದು ಸ್ತ್ರೀಯನ್ನು ಇಷ್ಟಪಡುತ್ತಿದ್ದೇನೆ. ಆಕೆಯನ್ನೇ ನಾನು ವಿವಾಹ ಮಾಡಿಕೊಳ್ಳಬೇಕೆಂದುಕೊಂಡಿದ್ದೇನೆ. ಅದಕ್ಕೋಸ್ಕರ ನೀವೇ ಏನಾದರೂ ಉಪಾಯವನ್ನ ತಿಳಿಸಿ ಎಂದು ಕೇಳುತ್ತಾನೆ. ಅದಕ್ಕೆ ಮಹಾವಿಷ್ಣುವು, ಅಯ್ಯೋ ನಾರದ, ನಾನೇನು ಮಾಡಲು ಸಾಧ್ಯ ಎಂದು ಹೇಳುತ್ತಾರೆ. ಆನಂತರ ನಾರದನು, ಸ್ವಾಮಿ, ನಿಮ್ಮ ಮಹಾವಿಷ್ಣುವಿನ ರೂಪವನ್ನ ಒಂದು ದಿನದ ಮಟ್ಟಿಗೆ ನನಗೆ ನೀಡಿದರೆ ನಾನು ಸಂತೋಷದಿಂದ ಹೋಗಿ ನಾನು ಆ ಸ್ತ್ರೀಯನ್ನ ವಿವಾಹವಾಗಿ ಬರುತ್ತೇನೆಂದು ನಾರದನು ಹೇಳುತ್ತಾರೆ. ಆಗ ಶ್ರೀ ಮಹಾವಿಷ್ಣುವು ತಥಾಸ್ತು ಎಂದು ಹೇಳುತ್ತಾರೆ. ನಾರದನಿಗೆ ಮಹಾವಿಷ್ಣುವಿನ ರೂಪ ಬಂದ ತಕ್ಷಣ ಒಂದು ಸಾರಿ ಕೆಳಗಿನಿಂದ ಮೇಲಕ್ಕೆ ನೋಡಿಕೊಳ್ಳುತ್ತಾರೆ. ಎಷ್ಟೋ ಪ್ರಕಾಶಮಾನವಾಗಿ ತನಗೆ ತಾನೇ ಕಾಣಿಸಿಕೊಳ್ಳುತ್ತಾರೆ. ಆನಂತರ ತಕ್ಷಣ ಸ್ವಯಂವರಕ್ಕೆಂದು ಭೂಲೋಕಕ್ಕೆ ಹೊರಡುತ್ತಾರೆ. ಆಗ ಸ್ವಯಂವರದಲ್ಲಿ ನಾರದನನ್ನು ನೋಡಿ ಎಲ್ಲರೂ ಕೂಡ ನಗುವುದಕ್ಕೆ ಶುರು ಮಾಡುತ್ತಾರೆ. ಸ್ವಯಂವರ ಶುರುವಾಗುತ್ತದೆ. ರಾಜರುಗಳೆಲ್ಲರೂ ಸಿಂಹಾಸನವನ್ನ ಅಲಂಕರಿಸುತ್ತಾರೆ. ಆನಂತರ ರಾಜಕುಮಾರಿಯು ಸ್ವಯಂವರದಲ್ಲಿ ಒಬ್ಬೊಬ್ಬ ರಾಜರನ್ನ ದಾಟಿಕೊಂಡು ನಾರದರ ಮುಂದೆ ಬಂದು ನಿಂತುಕೊಳ್ಳುತ್ತಾಳೆ. ಆಗ ನಾರದರು ಸಂತೋಷದಿಂದ ಆ ರಾಜಕುಮಾರಿಯು ಹೂವಿನ ಹಾರವನ್ನ ನನಗೆ ಹಾಕುತ್ತಾಳೆಂದು ಆಕೆಯ ಕಡೆ ನೋಡುವುದಕ್ಕೆ ಶುರು ಮಾಡುತ್ತಾರೆ. ಆದರೆ ಆ ರಾಜಕುಮಾರಿಯು ನಾರದ ಮಹರ್ಷಿಯವರನ್ನ ದಾಟಿಕೊಂಡು ಮುಂದಕ್ಕೆ ಹೋಗುತ್ತಾಳೆ. ಆದರೆ ಆ ಸ್ವಯಂವರದಲ್ಲಿ ಶ್ರೀ ಮಹಾವಿಷ್ಣುವು ರಾಜಕುಮಾರನ ವೇಷವನ್ನ ಧರಿಸಿ ಸಿಂಹಾಸನವನ್ನು ಅಲಂಕರಿಸಿರುತ್ತಾರೆ. ಆಗ ರಾಜಕುಮಾರಿಯು ಹೂವಿನ ಮಾಲೆಯನ್ನ ಶ್ರೀ ಮಹಾವಿಷ್ಣುವಿನ ಕೊಳ್ಳಿಗೆ ಹಾಕುತ್ತಾಳೆ. ಆನಂತರ ರಾಜಕುಮಾರ ರೂಪದಲ್ಲಿದ್ದ ಮಹಾವಿಷ್ಣುವು ರಾಜಕುಮಾರಿಯನ್ನ ಕರೆದುಕೊಂಡು ವೈಕುಂಠಕ್ಕೆ ಹೋಗುತ್ತಾರೆ. ಏನು ಕೂಡ ಅರ್ಥವಾಗದೆ ಗಾಬರಿಗೊಂಡಂತೆ ಕುಳಿತುಕೊಂಡಿದ್ದ ಶ್ರೀ ನಾರದನನ್ನ ನೋಡಿ, ಏನಯ್ಯ, ಕೋತಿ ವೇಷವನ್ನು ಹಾಕಿಕೊಂಡು ಸ್ವಯಂವರಕ್ಕೆ ಬಂದಿದ್ದೀಯಾ ಎಂದು ಅವಹೇಳನ ಮಾಡುತ್ತಾ ಮಾತನಾಡುತ್ತಾರೆ. ಆಗ ವಿಷಯವೆಲ್ಲ ಅರ್ಥವಾಗುತ್ತದೆ ನಾರದರಿಗೆ. ಇದು ಬೇಕು ಅಂತಲೇ ಶ್ರೀ ಮಹಾವಿಷ್ಣು ಮಾಡಿದ್ದಾರೆಂದು, ಇದು ಶ್ರೀ ಮಹಾವಿಷ್ಣುವಿನ ಮಾಯೆ, ಈ ಮಾಯೆಯಲ್ಲಿ ನಾನು ಬಿದ್ದು ಹೋಗಿದ್ದೇನೆಂದುಕೊಳ್ಳುತ್ತಾರೆ. ಆಗ ಕೋಪಗೊಂಡ ನಾರದನು ಅಲ್ಲಿರುವ ರಾಜರುಗಳಿಗೆ, ನನ್ನನ್ನು ನೋಡಿ ನಗುತ್ತಿರುವಿರಲ್ವಾ, ನೀವು ಬರುವ ಜನ್ಮದಲ್ಲಿ ರಾಕ್ಷಸರಾಗಿ ಜನಿಸುತ್ತೀರಾ ಎಂದು ಶಾಪವನ್ನು ನೀಡುತ್ತಾರೆ. ಅಲ್ಲಿಂದ ಕೋಪದಿಂದಲೇ ಹೊರಟ ನಾರದರು ವೈಕುಂಠಕ್ಕೆ ಬರುತ್ತಾರೆ. ಅಲ್ಲಿರುವ ಮಹಾವಿಷ್ಣುವಿನ ಬಳಿ ಹೋಗಿ, ನಾರಾಯಣ, ನೀವು ನನಗೆ ಮೋಸ ಮಾಡುತ್ತೀರಾ. ಎಷ್ಟು ಆಸೆಯಿಂದ ನಾನು ಒಂದು ಸ್ತ್ರೀಯನ್ನು ಇಷ್ಟಪಟ್ಟಿದ್ದೇನು, ಅವಳು ನನಗೆ ಸಿಗದಂತೆ ಮಾಡಿದ್ದೀರಿ. ಆದ್ದರಿಂದ ನಾನು ಹೇಗಾದರೂ ಮಾಡಿ ಆ ಸ್ತ್ರೀಯನ್ನ ಪತ್ನಿಯಾಗಿಸಿಕೊಳ್ಳಬೇಕೆಂದು ಮಹದಾಸೆಯನ್ನ ಹೊಂದಿದ್ದೇನು. ಆದ್ರೆ ನೀವು ನನಗೆ ಹೇಗೆ ಮೋಸ ಮಾಡಿದಿರೋ, ನೀವು ಕೂಡ ನಿಮ್ಮ ಪತ್ನಿಗೋಸ್ಕರ ತುಂಬಾ ಕಷ್ಟಗಳನ್ನು ಅನುಭವಿಸುತ್ತೀರಾ. ಹಾಗೆಯೇ ಯಾವ ಕೋತಿ ಮುಖವನ್ನು ನನಗೆ ಪ್ರಸಾದಿಸಿ ಎಲ್ಲರೂ ಕೂಡ ನೋಡಿ ನನ್ನನ್ನು ನಗುವಂತೆ ಮಾಡಿದಿರೋ, ಅವೇ ಕೋತಿಗಳು ನಿಮ್ಮನ್ನು ನಿಮ್ಮ ಪತ್ನಿಯನ್ನು ಕೂಡಿಸುತ್ತವೆ ಎಂದು ಶಾಪವನ್ನ ನೀಡುತ್ತಾರೆ. ಆಗ ಶ್ರೀ ಮಹಾವಿಷ್ಣುವು ನಾರದನ ಶಾಪವನ್ನ ಆನಂದವಾಗಿ ಸ್ವೀಕರಿಸುತ್ತಾರೆ. ಆನಂತರ ನಾರದನ ಶಾಪದಿಂದಲೇ ಶ್ರೀ ಮಹಾವಿಷ್ಣು ಶ್ರೀರಾಮನಾಗಿ ಅವತರಿಸಿದ ನಂತರ ಸೀತೆಯ ವಿಚ್ಛೇದನದಿಂದ ಎಷ್ಟೋ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಕೊನೆಗೆ ವಾನರುಗಳೇ ಶ್ರೀರಾಮನು ಸೀತೆಯ ಬಳಿ ಹೋಗುವುದಕ್ಕೆ ಸಹಾಯವನ್ನ ಮಾಡುತ್ತಾರೆ. ಆಗ ತಕ್ಷಣ ಮಹಾವಿಷ್ಣುವು, ನಾರದ, ನೀನು ನನ್ನನ್ನು ತಪ್ಪು ತಿಳಿದುಕೊಳ್ಳುವುದು ನ್ಯಾಯವಲ್ಲ. ನೀವೇ ಹರಿರೂಪ ಬೇಕೆಂದು ಕೇಳಿದಿರಿ. ಹರಿರೂಪ ಹೇಗಿರುತ್ತದೆಂದು ನಿಮಗೆ ಗೊತ್ತಿಲ್ಲವೇ? ನೀನು ಕೇಳಿದ್ದನ್ನೇ ನಾನು ನೀಡಿದೆನೆಂದು ಶ್ರೀ ಮಹಾವಿಷ್ಣು ನಾರದರಿಗೆ ಹೇಳುತ್ತಾರೆ. ಮಾಯೆಯನ್ನು ಜಯಿಸೇನೆಂದು ಹೇಳಿದೆ. ಆದ್ರೆ ಅವಳ ಜಾತಕದಲ್ಲಿ ಬೇರೊಬ್ಬ ಪುರುಷನೊಂದಿಗೆ ವಿವಾಹ ನಿಶ್ಚಯವಾದಾಗ ನೀನು ಹೇಗೆ ಅವಳನ್ನು ಬಯಸುತ್ತೀಯಾ ಎಂದು ಮಹಾವಿಷ್ಣುವು ನಾರದರಿಗೆ ಹೇಳುತ್ತಾರೆ. ಅಲ್ಲಿಯವರೆಗೂ ನಾರದರ ಬಳಿ ಇದ್ದ ಮಾಯೆಯು ತೊಲಗಿ ಹೋಗುತ್ತದೆ. ಆಗ ನಾರದರು, ಸ್ವಾಮಿ, ನನ್ನನ್ನು ಕ್ಷಮಿಸಿ, ನಿಮಗೆ ಶಾಪವನ್ನು ನೀಡಿ ಘೋರವಾದ ಪಾಪವನ್ನ ಮಾಡಿದೆನೆಂದು ನಾರದರು ಮಹಾವಿಷ್ಣುವಿಗೆ ಹೇಳುತ್ತಾರೆ. ಆನಂತರ ಮಹಾವಿಷ್ಣುವು, ನಾವೆಲ್ಲ ನಿಮಿತ್ತ ಮಾತ್ರವೋ, ಏನೇ ನಡೆದರೂ ಕೂಡ ಅದಕ್ಕೆ ಒಂದು ಬಲವಾದ ಕಾರಣವಿರುತ್ತದೆ ಎಂದು ಶ್ರೀ ಮಹಾವಿಷ್ಣು ನಾರದನಿಗೆ ನೀತಿ ಬೋಧನೆಯನ್ನ ಮಾಡುತ್ತಾರೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ. ಧನ್ಯವಾದಗಳು.